ಸೊ ಇದಕ್ಕೂ ನಾವು ಯೂಸ್ ಅಂಡ್ ಥ್ರೋ ಗ್ಲಾಸಸ್ ಯೂಸ್ ಮಾಡ್ತಿದ್ದೀವಿ. 1 2 3 4 5 6 7 8 9 10 11 12. ಸೊ ಟೋಟಲ್ 12 ಗ್ಲಾಸಸ್ ತಗೊಂಡಿದ್ದೀನಿ. ಇದಕ್ಕೆ ಯಾವುದೇ ತರ ಟೈಮ್ ಲಿಮಿಟ್ ಇರಲ್ಲ. ಹಾಗೆ ಇಲ್ಲಿ ನಾನು ಡಿಫ್ರೆಂಟ್ 6 ಟೈಪ್ಸ್ ಆಫ್ ಚಿಟ್ಸ್ ತಗೊಂಡಿದ್ದೀನಿ. 6 ಕಲರ್ಸ್. ಪೇರ್ ಇರಬೇಕು. ದಿಸ್ ಇಸ್ ಒನ್ ಪೇರ್ ಅಂಡ್ ದಿಸ್ ಇಸ್ ಒನ್ ಪೇರ್. ದಿಸ್ ಇಸ್ ಒನ್ ಪೇರ್. ಇದು ಒಂದು ಪೇರು. ಹಾಗೆ ಇದು ಒಂದು. ಸೊ ಯೆಲ್ಲೋ, ವೈಟ್, ಬ್ಲೂ, ಆರೆಂಜ್, ಗ್ರೀನ್, ಕೈಂಡ್ ಆಫ್ ಪರ್ಪಲ್ ಆರ್ ಪಿಂಕ್, ವಾಟ್ ಎವರ್. ಸೊ ಈ ತರ ನಾವು ಚಿಟ್ಸ್ ತಗೊಂಡು ಒಂದಕ್ಕೆ ಪೇರ್ ಆಗಿ ಇರಬೇಕು, ಸಿಂಗಲ್ ಕಲರ್. ಸೊ ಇಲ್ಲಿ ನಮಗೆ 12 ಇದೆ. ಅದೇ ತರ 12 ಗ್ಲಾಸಸ್ ತಗೊಂಡಿದ್ದೀನಿ. ಹೇಗ್ ಮಾಡೋದು ಅಂದ್ರೆ ಇದನ್ನ ನಾವು ಗ್ಲಾಸ್ ಒಳಗಡೆ ಹೈಡ್ ಮಾಡಬೇಕು. ಎಲ್ಲಾನು ಕಂಪ್ಲೀಟ್ ಆಗಿ ಇರೋದೆಲ್ಲ ಗ್ಲಾಸ್ ಅಲ್ಲಿ ಹೈಡ್ ಮಾಡೋಣ. ಸಿಂಗಲ್ ಕಲರ್, ಒಂದೊಂದೇ ಕಲರ್ನ ನಾವು ಗ್ಲಾಸ್ ಅಲ್ಲಿ ಹೈಡ್ ಮಾಡ್ತಾ ಹೋಗೋಣ. ಸೊ ಈ ಗೇಮ್ಗೆ ಟೈಮ್ ಲಿಮಿಟ್ ಇರಲ್ಲ. ಆಸ್ ಐ ಟೋಲ್ಡ್ ಯು, ಇಬ್ಬಿಬ್ರು ಆಡುವಂಥದ್ದು. ದಿಸ್ ಇಸ್ ಕಪಲ್ ಗೇಮ್ ಅಥವಾ ಜೋಡಿ ಗೇಮ್ ಅಂತ ಅನ್ಬೋದು. ಸೊ ಇಬ್ಬಿಬ್ರು ಆಡಬಹುದು. ಈ ತರ ನಾನು ಎಲ್ಲಾನು ಹೈಡ್ ಮಾಡಿ ಕವರ್ ಮಾಡಿದ್ದೀನಿ. ಓಕೆ, ಸೊ ಇದೆಲ್ಲ ನಮಗೆ ಇಲ್ಲಿ ಹೈಡ್ ಆಗಿ ಕವರ್ ಆಗಿದೆ. ಈಗ ನಾವೇನ್ ಮಾಡ್ಬೇಕು, 2 ಅಪೋನೆಂಟ್ ಅವರು ಒಬ್ರು ಇರ್ತಾರೆ, ಇಬ್ರ ಮಧ್ಯೆ ಇದು ಗೇಮ್ ಇರುತ್ತೆ. ಸೊ ಅವ್ರು ಏನ್ ಮಾಡ್ತಾರೆ, ಎರಡಿಗೆ ಲಿಫ್ಟ್ ಮಾಡ್ತಾರೆ. ಸೊ ಡಿಫ್ರೆಂಟ್ ಕಲರ್ ಬಂದಾಗ ಅಪೋನೆಂಟ್ ಆಡ್ತಾರೆ. ಅದೇ ತರ ಅವರು ಸೇಮ್ ಕಲರ್ಸ್ ತೆಗೆದಾಗ ಇದು ಅವ್ರಿಗೆ ಪಾಯಿಂಟ್ ಆಗಿ ಕನ್ವರ್ಟ್ ಆಗುತ್ತೆ. ಅಗೇನ್ ವಿನ್ ಆಗಿರೋರು ಮತ್ತೊಮ್ಮೆ ಆಡ್ಬೇಕು. ಸೊ ಈಗ ನಾನು ಇದು ವಿನ್ ಆಗಿರೋದ್ರಿಂದ ನಾನು ಮತ್ತೆ ಸೇಮ್ ನಾನು ಓಪನ್ ಮಾಡ್ತಿದ್ದೀನಿ. ಯಾವ್ದು ಸಿಮಿಲರ್ ಮತ್ತೆ ನನಗೆ ಬರುತ್ತೋ. ಸೊ ಇಫ್ ಐ ಆಮ್ ವಿನ್ನಿಂಗ್ ಆಫ್ ದಿಸ್, ಅಗೇನ್ ಸೆಕೆಂಡ್ ಗೇಮ್ ನಾನೇ ವಿನ್ ಆದಾಗ. ಸೊ ವಿನ್ ಆಗೋವರೆಗೂ ನಾವು ಆಡ್ತೀವಿ. ವಿನ್ ಆಗಿಲ್ಲ ಅಂದಾಗ ನೆಕ್ಸ್ಟ್ ಬೇರೆಯವ್ರು ಆಡ್ತಾರೆ. ಈ ತರ ಸಿಂಪಲ್ ಗೇಮ್. ಇದನ್ನ ಹೆಂಗ್ ಆಡೋದು ಅಂತ ತೋರಿಸ್ತೀನಿ.